ಭಯೋತ್ಪಾದಕರ ದಾಳಿಗೆ ಪ್ರತ್ಯುತ್ತರ ನೀಡುವ ಸಮಯ ಬಂದಿದೆ. ಶತ್ರು ರಾಷ್ಟ್ರದ ವಿರುದ್ಧ ಯುದ್ಧ ಮಾಡಲೇಬೇಕು. ಶಾಸಕ ಎನ್ವೈ ಗೋಪಾಲಕೃಷ್ಣ. ಪಹಲ್ಗಾಮ್ದ ದಾಳಿ ಖಂಡಿಸಿ ಶಾಸಕ ಎನ್ವೈ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಸಂಜೆ ಕಾಂಗ್ರೆಸ್ ಪಕ್ಷದಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾದ ಪ್ರವಾಸಿಗ ಹುತಾತ್ಮರನ್ನ ಸ್ಮರಿಸಿ ಮೇಣದ ಬತ್ತಿ ಹಿಡಿದು ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಮಾತನಾಡಿ, ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ದಾಳಿ ಅತ್ಯಂತ ಖಂಡನೀಯ, ಉಗ್ರ. ಈ ದಾಳಿಗೆ ನಾವು ಪ್ರತ್ಯುತ್ತರ ನೀಡಲೇಬೇಕಾದ ಸಮಯ ಒದಗಿ ಬಂದಿದೆ. ನಾವೇನು ಅಶಕ್ತರಲ್ಲ, ನಾವು ಶಕ್ತಿವಂತರು. ಉಗ್ರರು ಆಯುಧಗಳಿಂದ ದಾಳಿ ನಡೆಸಿದ್ದು, ಆ ಆಯುಧಗಳಿಂದಲೇ ನಾವು ಪ್ರತೀಕಾರ ತೀರಿಸಿಕೊಳ್ಳುವ ಸಮಯ ಬಂದಿದೆ. ಶತ್ರು ರಾಷ್ಟ್ರದ ವಿರುದ್ಧ ಯುದ್ಧ ಮಾಡಲೇಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡುತ್ತಿದ್ದೇವೆ. ಭಾರತ ದೇಶ ಅತ್ಯಂತ ಶಾಂತಿಯುತ ದೇಶ. ನಮಗೆ ಎಂದಿಗೂ ಕೂಡ ಆಕ್ರಮಣಕಾರಿ ನೀತಿ, ಬೇರೆ ದೇಶದಲ್ಲಿ ಶಾಂತಿ ಕೆಡುವುದು ಕೆಲಸ ನಾವು ಮಾಡುವುದಿಲ್ಲ. ನಮ್ಮದು ಶಾಂತಿ ಮತ್ತು ಸಹಬಾಳ್ವಿಕೆ ಹೆಸರಾದ ದೇಶ. ದೇಶದ ಗಡಿ ಭಾಗಗಳಿಂದ ಕಳ್ಳತನದ ಮಾರ್ಗಗಳಿಂದ ನುಸುಳಿ ಬರುವ ಉಗ್ರಗಾಮಿಗಳು ಭಾರತದಲ್ಲಿ ಶಾಂತಿ ಕದಡುವ ಕೆಲಸ ಮಾಡುತ್ತಲೇ ಇದ್ದಾರೆ. ಇಂತಹ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸುವ ಉಗ್ರಗಾಮಿಗಳನ್ನು ಹತ್ತಿಕ್ಕುವ ಕೆಲಸವಾಗಬೇಕು. ಇಂತಹ ಸಂಕಷ್ಟದ ಸಮಯದಲ್ಲಿ ಪ್ರಧಾನಿ ಮೋದಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು. ಯುದ್ಧ ಮಾಡೋಕೆ ಬಂದರೆ ಎಂತಹ ಶತ್ರು ದೇಶವನ್ನೇ ಸೆದೆಬಡಿಯುವ ಶಕ್ತಿ ಹೊಂದಿದ್ದೇವೆ. ಯಾವ ಕಾರಣಕ್ಕೂ ಸೋಲುವ ಪ್ರಮೇಯ ಬರುವುದಿಲ್ಲ. ಹಾಗಾಗಿ ಯುದ್ಧ ಒಂದೇ ಶತ್ರು ದೇಶವನ್ನು ಸೆದೆಬಡಿಯಲು ಇರುವ ಮಾರ್ಗ ಎಂದರು. ನಮ್ಮ ಭಾರತ ದೇಶ ಇದೆ. ನಾವು ಯಾವತ್ತೂ ಕೂಡ ಭಾರತದವರು ಎಲ್ಲಿ ಕೂಡ ಉದಾಹರಣೆಗಳಿಲ್ಲ. ನಾವು ಬೇರೆ ರಾಷ್ಟ್ರಗಳಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡ್ತಕ್ಕಂಥ ಸಂದರ್ಭಗಳು, ಬೇರೆ ಕೊಲ್ತಕ್ಕಂಥ ಸಂದರ್ಭಗಳು, ಅವ್ರ ರಾಷ್ಟ್ರ ನೋಡ್ಕೊಂಡು ಹೋಗ್ತಕ್ಕಂಥ ಕೆಲಸಗಳು ಕೂಡ ಯಾವತ್ತೂ ಭಾರತ ದೇಶ ಮಾಡಿಲ್ಲ. ಈ ಸಂದರ್ಭದಲ್ಲಿ ಪದೇ ಪದೇ ಕೂಡ ಹೊರಗಡೆಯಿಂದ ಬಂದ್ಬಿಟ್ಟು ಉಗ್ರಗಳನ್ನ ಅಟ್ಯಾಕ್ ಮಾಡಿ ಅಮಾಯಕ ಜನರು ಕೊಂದು ಹೋಗ್ತಾ ಇದ್ರು. ಮತ್ತು ಈ ರೀತಿ ಯಾವುದೂ ಸುಮ್ಮನೆ ಆಗೋಕ್ಕಾಗಲ್ಲ. ಇದು ಎಚ್ಚರಿಕೆ ನೋಟಿಸ್ ಕೊಡಬೇಕು. ನಾವೇನು ಅಶಕ್ತರಲ್ಲ, ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಶಕ್ತರೇ. ನಮ್ಮ ಶಕ್ತಿ ಏನಂಬುದು ತೋರಿಸ್ತಕ್ಕಂಥದ್ದು ಇದು ಒಳ್ಳೆ ಕಾಲ. ಇದು ಈ ಯುದ್ಧನ ಪ್ರಾರಂಭ ಮಾಡಲೇಬೇಕು. ನಾವು ಕೂಡ ಒತ್ತಾಯ ಮಾಡ್ತೀವಿ. ನರೇಂದ್ರ ಮೋದಿಯವರು ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಶಕ್ತಿಶಾಲಿತವಾಗಿರ್ತಕ್ಕಂಥ ಈ ಪ್ರದೇಶದ ಮೇಲೆ ಇಂಥ ಆಯುಧಗಳನ್ನು ಅವ್ರು ಉಪಯೋಗಿಸ್ತಕ್ಕಂಥ ಉತ್ತರ ಆಯುಧಗಳ ಮೂಲಕ ಕೊಡಬೇಕು ಅಂತೇಳಿ ನಾನು ಇಷ್ಟಪಡ್ತೀನಿ. जरा बैटरी ऑफ कर लो तुम्हें. ಸಂವಿಧಾನಬದ್ಧ ಆಡಳಿತವನ್ನ ನಡೆಸಲಿ, ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತೊಲಗಲಿ ಅಂತಕ್ಕಂಥ ಆಗ್ರಹವನ್ನ ಈ ಮೌನ ಮೆರವಣಿಗೆ ಮೂಲಕ ನಾವು ಆಗ್ರಹ ಪಡಿಸ್ತಾ ಈ ಒಂದು ಮೌನ ಪ್ರತಿಭಟನೆಯ ಕಾರ್ಯಕ್ರಮ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ಎನ್ವೈ ಗೋಪಾಲಕೃಷ್ಣರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಇಡೀ ಭಾರತ ದೇಶದ ದೇಶಾದ್ಯಂತ ವಿಚಾರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿಚಾರ ಇಷ್ಟೇ, ಈ ಪಹಲ್ಗಾಮದಲ್ಲಿ ನಡೆಸತಕ್ಕಂಥ ಘಟನೆ ವಿಚಾರವಾಗಿ ಏನು ಇವತ್ತು ಅಮಾಯಕರ ಕೊಲೆಯಾಗಿದೆ, ಇದಕ್ಕೆ ನಾವು ಸರ್ಕಾರಕ್ಕೆ ಇಡೀ ಭಾರತೀಯರಿಗೆ ಸಂಕಟ ಮತ್ತು ನೋವು ಮತ್ತು ಕಿಚ್ಚಿನ. Thanks for watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.